ಯಾವೆಲ್ಲ ರೀತಿಯ ತೊಂದರೆ ಆಗಬಹುದು, ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಳೋದು ಅಗತ್ಯ, ಪರಿಹಾರದ ಮಾರ್ಗಗಳೇನು, ಏನಾದರೂ ತೊಂದರೆ ಆದ್ರೆ ಯಾವ ರೀತಿ ಗ್ರಹಣದ ವೇಳೆ ದಿನಚರಿ ಇರಬೇಕು ತಿಳಿಸ್ಕೊಡ್ಬೋದು ಆಚಾರ್ಯ. ಆರೋಗ್ಯದಲ್ಲಿ ರವಷ್ಟು ಏರುಪೇರು ಆಗಬಹುದು. ಮಾನಸಿಕ ವಿಹ್ವಲತೆ ಎಲ್ಲ ಕಾಯಿಲೆಯಿಂದ ಬಳಲುವವರಿಗೆ ಸ್ವಲ್ಪ ಇದು ಜಾಸ್ತಿ ಈ ನಕ್ಷತ್ರದವರಿಗೆ ನಾನು ಹೇಳಿದಂತ ರಾಶಿಯವರಿಗೆ ಶತಭಿಷ, ಪೂರ್ವಭದ್ರ, ಉತ್ತರಾಭದ್ರ ಮತ್ತು ಪೂರ್ವಭದ್ರದ ಅನುಜನ್ಮ ಪುನರಸು, ತ್ರಿಜನ್ಮ ನಕ್ಷತ್ರ, ಅದರದಂತ ವಿಶಾಖ ನಕ್ಷತ್ರ, ಈ ನಕ್ಷತ್ರದವರಿಗೆ ಸ್ವಲ್ಪ ಕಿರಿಕಿ, ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮತ್ತು ಕುಂಭ, ಮೀನ, ಷಷ್ಠ ರಾಶಿ ಕರ್ಕಾಟಕ, ಅಷ್ಟಮ ರಾಶಿ ಕನ್ಯಾ, ಈ ರಾಶಿಗಳವರಿಗೆ ಇದು ಸ್ವಲ್ಪ ಪರಿಣಾಮದ ಸ್ಥಿತಿ. ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಪರಿಣಾಮ ಆಗ್ಬೋದು. ಏನು ಪರಿಣಾಮ ಆಗ್ಬೋದು? ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾದಂತಹ ರವಷ್ಟು ಕ್ಲೇಶ ಮತ್ತು ಅವರದ್ದಾದಂತಹ ವ್ಯಾವಹಾರಿಕವಾದಂತಹ ವ್ಯವಸ್ಥೆಯಲ್ಲಿ ಈ ಚಂದ್ರಕಾರಕವಾದಂತಹ ವ್ಯವಸ್ಥೆಗಳಲ್ಲಿ ಔಷಧೀಯ ಸಸ್ಯಗಳಿಂದ ಸಂಬಂಧಪಟ್ಟ ಉತ್ಪಾದನಾ ವ್ಯವಸ್ಥೆಯಿಂದ ಮಾಡುವ ವ್ಯಾಪಾರ ಇರ್ಬೋದು, ಔಷಧಿಗಳ ವ್ಯಾಪಾರವೇ ಇರಬಹುದು, ನೀರಿಗೆ ಸಂಬಂಧಪಟ್ಟಂತಹ ವ್ಯವಹಾರದ ಯೋಗಫಲದ ಸ್ಥಿತಿ ಇರಬಹುದು, ಇತ್ಯಾದಿಗಳಲ್ಲಿ ಎಲ್ಲ ರವಷ್ಟು ವ್ಯತ್ಯಾಸಗಳಾಗುವಂತಹ ಚಂದ್ರಕಾರಕ ಎಲ್ಲಾ ವ್ಯವಸ್ಥೆಗಳಲ್ಲಿಯೂ ರವಷ್ಟು ವ್ಯತ್ಯಾಸವಾಗುವಂತಹ ಯೋಗ ಫಲದ ಸ್ಥಿತಿ ಇರುತ್ತದೆ. ಹಾಗಾದ್ರಿಂದ ಹಾಗಾದ್ರೆ ಈ ಎಲ್ಲ ಪರಿಣಾಮ ಆಗ್ತದೆ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿಯೂ ಇಡೀ ದೇಶಕ್ಕೂ ಪರಿಣಾಮದ ಸ್ಥಿತಿ ಆಗಬಹುದು. ಅದೇ ತರ ವ್ಯಕ್ತಿಗಳಿಗೂ ಪರಿಣಾಮ ಆಗಬಹುದು ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಇದಾಗುವುದನ್ನು ತಡೆಯೋದಂತೆ ಅಥವಾ ಇದಕ್ಕಾಗದಿರುವಂತೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ದೈವಾಧೀನಂ ಜಗತ್ ಸರ್ವಂ ಅಂತ, ಈ ಜಗತ್ತೆಲ್ಲವೂ ನಾವು ದೇವರ ಅಧೀನ ಅಂತ ನಾವು ನಂಬುತ್ತೇವೆ. ಹಾಗಾದ್ರಿಂದ ದೇವರದ್ದಾದಂತಹ ಜಪತಪಾನುಷ್ಠಾನ ಮಾಡಬೇಕು. ನಮ್ಮಲ್ಲಿ ಯಾವುದೇ ದೇವತಾ ಉಪಾಸನೆ ಮಾಡಬೇಕಾದ್ರೆ ನಾವು ಶುದ್ಧ ಶರೀರದಿಂದ ಮಾಡಬೇಕು ಅನ್ನೋದು ಶಾಸ್ತ್ರೀಯ ಸಂಪ್ರದಾಯ. ಆದ್ರಿಂದ ಗ್ರಹಣ ಪ್ರಾರಂಭ ಆಗಬೇಕಾದ್ರೆ ರವಷ್ಟು ಮೊದಲು ಸ್ನಾನ ಮಾಡಿ ಅಥವಾ ಪ್ರಾರಂಭ ಆದ ಕೂಡಲೇ ಸ್ನಾನ ಮಾಡಿಕೊಂಡು ನಿಮಗೆ ಗೊತ್ತಿದ್ದ ದೇವರುಗಳ ಜಪ, ವಿಶೇಷವಾಗಿ ಶಿವನ ಮತ್ತು ದೇವಿಯ, ವಿಷ್ಣುವಿನ ಇತ್ಯಾದಿಗಳ ಜಪವನ್ನು ಮಾಡುವುದು, ಅಥವಾ ನಿಮಗೆ ಗೊತ್ತಿದ್ದ ಯಾವುದೇ ದೇವರುಗಳದಂತ ಜಪ ತಪಾನುಷ್ಠಾನಗಳನ್ನು ಮಾಡ್ತಾರೆ, ಅರ್ಥಾತ್ ಧ್ಯಾನ ಮಾಡುವುದು, ಮತ್ತು ನಿಮಗೆ ಗೊತ್ತಿರುವಂತಹ ಮಂತ್ರಗಳ ಜಪ ಮಾಡಿದ್ರೆ, ಯಾಕಂದ್ರೆ ಗ್ರಹಣ ಕಾಲದಲ್ಲಿ ಮಂತ್ರಗಳ ಜಪ ಮಾಡಿದ್ರೆ ಮನುಷ್ಯನ ಮಂತ್ರದ ಸಿದ್ಧಿ ಅದು ಜಾಸ್ತಿ ಆಗ್ತದೆ ಅಂತ ಶಾಸ್ತ್ರ. ಕಾರಣ ಎಲ್ಲವೂ ಗ್ರಹಣವು ದುಷ್ಪರಿಣಾಮವೇ ಕೊಡ್ತದೆ ಅಂತಲ್ಲ. ಆ ಗ್ರಹಗಳದ್ದಾದಂತಹ ಈ ಗ್ರಹಣಗಳ ಕಾಲದಿಂದ ಅದರಲ್ಲಿ ಮನುಷ್ಯನದ್ರಲ್ಲಿ ಒಂದು ರೀತಿಯಲ್ಲಿ ಆಂತರಿಕವಾದ ಕೆಲವು ಶಕ್ತಿಗಳ ಉದ್ದೀಪನದ ವ್ಯವಸ್ಥೆ ಸ್ಥಿತಿ ಆಗ್ತದೆ. ಮಂತ್ರ ಸಿದ್ಧಿ ಅಂದ್ರೆ ಏನು? ಮಂತ್ರದ ಜಪತಪಾನುಷ್ಠಾನ ಮಾಡುವುದರಿಂದ ಒಂದು ರೀತಿಯಲ್ಲಿ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದು, ದೇವತಾ ಅನುಗ್ರಹ ಸಿದ್ಧಿಸುವುದು, ನಮ್ಮ ಮಾತು ಜನರಿಗೆ ಹೆಚ್ಚು ಪರಿಣಾಮ ಬೀಳುವುದು. ನಾವು ಯಾವುದೇ ರೀತಿಯಲ್ಲಿ ಏನನ್ನಾದ್ರೂ ಹೇಳಿದ್ರೆ ಅದು ಜನರಿಗೆ ಸನ್ಮಂಗಲವಾಗುವಂತ ವ್ಯವಸ್ಥೆಯೋ ಅಥವಾ ತಪ್ಪು ಮಾಡಿದ್ರೆ ಕೆಟ್ಟದಾಗ್ತದೆ ಅಂತ ಹೇಳುವಂತದ್ದು ವ್ಯವಸ್ಥೆಯೋ ಅಂತಹದ್ದೆಲ್ಲ ಅದು ಹೇಳಿದಾಗ ವಚನ ಸತ್ಯ ಆಗ್ತದೆ. ರೈಟ್. ಇನ್ನು ಈ ಚಂದ್ರಗ್ರಹಣದ ಕಾಲದಲ್ಲಿ ಉಪರಾಗ ಶಾಂತಿ ಆಚರಿಸೋದು ಹೇಗೆ, ಯಾರೆಲ್ಲ ಈ ಶಾಂತಿಯನ್ನು ಆಚರಿಸಿಕೊಳ್ಳಬಹುದು, ಇನ್ನು ನವಗ್ರಹ ರಥ ಜಪ ಮಾಡೋದು ಒಳ್ಳೇದಾ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದಾ ಆಚಾರ್ಯ? ಉಪರಾಗ ಶಾಂತಿ ಅಂತಿದೆ. ಆ ಉಪರಾಗ ಶಾಂತಿ ಎಲ್ಲರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಗೊತ್ತಿದ್ದಂತಹ ಪುರೋಹಿತರ ಮುಖಾಂತರದ ವ್ಯವಸ್ಥೆ ಸ್ಥಿತಿಯಲ್ಲಿ ಮಾಡಿಸಬೇಕು. ಅಂತಹ ಪುರೋಹಿತರುಗಳು ಗೊತ್ತಿದ್ರೆ ಅವರನ್ನು ಮನೆಗೆ ಕರೆಸಿ ಆ ಉಪರಾಗ ಶಾಂತಿ ಗ್ರಹಣ ಕಾಲದಲ್ಲಿ ಮಾಡುವಂತಹ ಒಂದು ಹೋಮ ಹವನ ಅಂತಹದ್ದನ್ನು ಮಾಡಬಹುದಾಗಿರ್ತದೆ ಮನೆಯಲ್ಲಿ ಅನುಕೂಲ ಇದ್ದವರು. ಅದಲ್ಲದಿದ್ರು ಒಂದನೆಯದು ಈ ಜಪತಪಾನುಷ್ಠಾನ ಅತ್ಯಂತ ಪ್ರಮುಖ ಆಗ್ತದೆ. ಈಶ್ವರನ, ಗೌರಿಯ, ದುರ್ಗೆಯ ಅಥವಾ ಸ್ತ್ರೀ ಶಕ್ತಿಯ ಜಪ, ಹೌದು, ರುದ್ರನ ವಿಭಿನ್ನ ರೂಪದ ಯಾವುದೇ ದೇವರುಗಳ ಜಪತಪಾನುಷ್ಠಾನ ಇದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ನವಗ್ರಹರದಂತ ಜಪವನ್ನು ಮಾಡುವುದು ಒಳ್ಳೆಯದಾಗ್ತದೆ. ರಾಹುಗ್ರಸ್ತ ಆದಂದ್ರೆ ರಾಹುಕಾರಕನಾದಂಥ ನಾಗನ ಜಪತಪಾನುಷ್ಠಾನವು ಪ್ರಯೋಜನಕ್ಕೆ ಪರಿಸ್ಥಿತಿಗೆ ಬರ್ತದೆ. ಹಾಗಾದ್ರಿಂದ ಮತ್ತೆ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ, ಮತ್ತೆ ಶತಭಿಷ ನಕ್ಷತ್ರದಲ್ಲಿ, ಪೂರ್ವಭದ್ರ ನಕ್ಷತ್ರದಲ್ಲಿ, ಉತ್ತರಭದ್ರ ನಕ್ಷತ್ರದಲ್ಲಿ, ಪುನರುಸು ನಕ್ಷತ್ರದವರಿಗೆ, ವಿಶಾಖ ನಕ್ಷತ್ರದವರಿಗೆ ಇದೆಲ್ಲ ದೋಷ ಇರುವುದಿಲ್ಲ. ಆ ನಕ್ಷತ್ರಗಳಿಗೆ ಪರಿಣಾಮ ಎಲ್ಲ ಉಂಟಾಗೋದ್ರಿಂದ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಜಪಗಳು, ದೇವತಾ ಜಪಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದಲೂ ಪ್ರಯೋಜನದ ಸ್ಥಿತಿ ಬರ್ತದೆ. ಆಲ್ ರೈಟ್. ಯಾವೆಲ್ಲ ರೀತಿಯ ತೊಂದರೆ ಆಗಬಹುದು, ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಳೋದು ಅಗತ್ಯ,
ಪರಿಹಾರದ ಮಾರ್ಗಗಳೇನು? ಏನಾದರೂ ತೊಂದರೆ ಆದ್ರೆ ಯಾವ ರೀತಿ ಗ್ರಹಣದ ವೇಳೆ ದಿನಚರಿ ಇರಬೇಕು ತಿಳಿಸ್ಕೊಡ್ಬೋದು ಆಚಾರ್ಯ? ಆರೋಗ್ಯದಲ್ಲಿರುವಷ್ಟು ಏರುಪೇರು ಆಗ್ಬೋದು. ಮಾನಸಿಕ ವಿಹ್ವಲತೆ ಎಲ್ಲ ಕಾಯಿಲೆಯಿಂದ ಬಳಲುವವರಿಗೆ ಸ್ವಲ್ಪ ಇದು ಜಾಸ್ತಿ ಈ ನಕ್ಷತ್ರದವರಿಗೆ ನಾನು ಹೇಳಿದಂತ ರಾಶಿಯವರಿಗೆ ಶತಭಿಷ, ಪೂರ್ವಭದ್ರ, ಉತ್ತರಭದ್ರ ಮತ್ತು ಪೂರ್ವಭದ್ರದ ಅನುಜನ್ಮ ಪುನರಸು, ತ್ರಿಜನ್ಮ ನಕ್ಷತ್ರ, ಅದರದಂತ ವಿಶಾಖ ನಕ್ಷತ್ರ, ಈ ನಕ್ಷತ್ರದವರಿಗೆ ಸ್ವಲ್ಪ ಕಿರಿಕಿ, ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ, ಮತ್ತು ಕುಂಭ, ಮೀನ, ಷಷ್ಠ ರಾಶಿ ಕರ್ಕಾಟಕ, ಅಷ್ಟಮ ರಾಶಿ ಕನ್ಯಾ, ಈ ರಾಶಿಗಳವರಿಗೆ ಇದು ಸ್ವಲ್ಪ ಪರಿಣಾಮದ ಸ್ಥಿತಿ. ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಪರಿಣಾಮ ಆಗ್ಬಹುದು. ಏನು ಪರಿಣಾಮ ಆಗ್ಬಹುದು? ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾದಂತಹ ರವಷ್ಟು ಕ್ಲೇಶ, ಮತ್ತು ಅವರದ್ದಾದಂತಹ ವ್ಯಾವಹಾರಿಕವಾದಂತಹ ವ್ಯವಸ್ಥೆಯಲ್ಲಿ ಈ ಚಂದ್ರಕಾರಕವಾದಂತಹ ವ್ಯವಸ್ಥೆಗಳಲ್ಲಿ ಔಷಧೀಯ ಸಸ್ಯಗಳಿಂದ ಸಂಬಂಧಪಟ್ಟ ಉತ್ಪಾದನಾ ವ್ಯವಸ್ಥೆಯಿಂದ ಮಾಡುವ ವ್ಯಾಪಾರ ಇರ್ಬೋದು, ಔಷಧಿಗಳ ವ್ಯಾಪಾರವೇ ಇರ್ಬೋದು, ನೀರಿಗೆ ಸಂಬಂಧಪಟ್ಟಂತಹ ವ್ಯವಹಾರದ ಯೋಗಫಲದ ಸ್ಥಿತಿ ಇರ್ಬೋದು, ಇತ್ಯಾದಿಗಳಲ್ಲಿ ಎಲ್ಲ ರವಷ್ಟು ವ್ಯತ್ಯಾಸಗಳಾಗುವಂತಹ ಚಂದ್ರಕಾರಕ ಎಲ್ಲಾ ವ್ಯವಸ್ಥೆಗಳಲ್ಲಿಯೂ ರವಷ್ಟು ವ್ಯತ್ಯಾಸವಾಗುವಂತಹ ಯೋಗ ಫಲದ ಸ್ಥಿತಿ ಇರ್ತದೆ. ಹಾಗಾದ್ರಿಂದ ಹಾಗಾದ್ರೆ ಈ ಎಲ್ಲ ಪರಿಣಾಮ ಆಗ್ತದೆ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿಯೂ ಇಡೀ ದೇಶಕ್ಕೂ ಪರಿಣಾಮದ ಸ್ಥಿತಿ ಆಗಬಹುದು. ಅದೇ ತರ ವ್ಯಕ್ತಿಗಳಿಗೂ ಪರಿಣಾಮ ಆಗಬಹುದು ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಇದಾಗುವುದನ್ನು ತಡೆಯೋದಂತೆ ಅಥವಾ ಇದಕ್ಕಾಗದಿರುವಂತೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ದೈವಾಧೀನಂ ಜಗತ್ ಸರ್ವಂ ಅಂತ, ಈ ಜಗತ್ತೆಲ್ಲವೂ ನಾವು ದೇವರ ಅಧೀನ ಅಂತ ನಾವು ನಂಬುತ್ತೇವೆ. ಹಾಗಾದ್ರಿಂದ ದೇವರದ್ದಾದಂತಹ ಜಪತಪಾನುಷ್ಠಾನ ಮಾಡಬೇಕು. ನಮ್ಮಲ್ಲಿ ಯಾವುದೇ ದೇವತಾ ಉಪಾಸನೆ ಮಾಡಬೇಕಾದ್ರೆ ನಾವು ಶುದ್ಧ ಶರೀರದಿಂದ ಮಾಡಬೇಕು ಅನ್ನೋದು ಶಾಸ್ತ್ರೀಯ ಸಂಪ್ರದಾಯ. ಆದ್ರಿಂದ ಗ್ರಹಣ ಪ್ರಾರಂಭ ಆಗಬೇಕಾದ್ರೆ ಸರ್ವಷ್ಟು ಮೊದಲು ಸ್ನಾನ ಮಾಡಿ, ಅಥವಾ ಪ್ರಾರಂಭ ಆದ ಕೂಡಲೇ ಸ್ನಾನ ಮಾಡಿಕೊಂಡು ನಿಮಗೆ ಗೊತ್ತಿದ್ದ ದೇವರುಗಳ ಜಪ, ವಿಶೇಷವಾಗಿ ಶಿವನ ಮತ್ತು ದೇವಿಯ, ವಿಷ್ಣುವಿನ ಇತ್ಯಾದಿಗಳ ಜಪವನ್ನು ಮಾಡುವುದು, ಅಥವಾ ನಿಮಗೆ ಗೊತ್ತಿದ್ದ ಯಾವುದೇ ದೇವರುಗಳದಂತ ಜಪ ತಪಾನುಷ್ಠಾನಗಳನ್ನು ಮಾಡ್ತಾ, ಅರ್ಥಾತ್ ಧ್ಯಾನ ಮಾಡುವುದು, ಮತ್ತು ನಿಮಗೆ ಗೊತ್ತಿರುವಂತಹ ಮಂತ್ರಗಳ ಜಪ ಮಾಡಿದ್ರೆ, ಯಾಕಂದ್ರೆ ಗ್ರಹಣ ಕಾಲದಲ್ಲಿ ಮಂತ್ರಗಳ ಜಪ ಮಾಡಿದ್ರೆ ಮನುಷ್ಯನ ಮಂತ್ರದ ಸಿದ್ಧಿ ಅದು ಜಾಸ್ತಿ ಆಗ್ತದೆ ಅಂತ ಶಾಸ್ತ್ರ. ಕಾರಣ ಎಲ್ಲವೂ ಗ್ರಹಣವು ದುಷ್ಪರಿಣಾಮವೇ ಕೊಡ್ತದೆ ಅಂತಲ್ಲ. ಆ ಗ್ರಹಗಳದ್ದಾದಂತಹ ಈ ಗ್ರಹಣಗಳ ಕಾಲದಿಂದ ಅದರಲ್ಲಿ ಮನುಷ್ಯನದ್ರಲ್ಲಿ ಒಂದು ರೀತಿಯಲ್ಲಿ ಆಂತರಿಕವಾದ ಕೆಲವು ಶಕ್ತಿಗಳ ಉದ್ದೀಪನದ ವ್ಯವಸ್ಥೆ ಸ್ಥಿತಿ ಆಗ್ತದೆ. ಮಂತ್ರ ಸಿದ್ಧಿ ಅಂದ್ರೆ ಏನು? ಮಂತ್ರದ ಜಪತಪಾನುಷ್ಠಾನ ಮಾಡುವುದರಿಂದ ಒಂದು ರೀತಿಯಲ್ಲಿ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದು, ದೇವತಾ ಅನುಗ್ರಹ ಸಿದ್ಧಿಸುವುದು, ನಮ್ಮ ಮಾತು ಜನರಿಗೆ ಹೆಚ್ಚು ಪರಿಣಾಮ ಬೀಳುವುದು. ನಾವು ಯಾವುದೇ ರೀತಿಯಲ್ಲಿ ಏನನ್ನಾದ್ರೂ ಹೇಳಿದ್ರೆ ಅದು ಜನರಿಗೆ ಸನ್ಮಂಗಲವಾಗುವಂತ ವ್ಯವಸ್ಥೆಯೋ, ಅಥವಾ ತಪ್ಪು ಮಾಡಿದ್ರೆ ಕೆಟ್ಟದಾಗ್ತದೆ ಅಂತ ಹೇಳುವಂತದ್ದು ವ್ಯವಸ್ಥೆಯೋ, ಅಂತಹದ್ದೆಲ್ಲ ಅದು ಹೇಳಿದಾಗ ವಚನ ಸತ್ಯ ಆಗ್ತದೆ. ರೈಟ್. ಇನ್ನು ಈ ಚಂದ್ರಗ್ರಹಣದ ಕಾಲದಲ್ಲಿ ಉಪರಾಗ ಶಾಂತಿ ಆಚರಿಸೋದು ಹೇಗೆ? ಯಾರೆಲ್ಲ ಈ ಶಾಂತಿಯನ್ನು ಆಚರಿಸಿಕೊಳ್ಳಬಹುದು? ಇನ್ನು ನವಗ್ರಹ ರಥ ಜಪ ಮಾಡೋದು ಒಳ್ಳೇದಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದಾ ಆಚಾರ್ಯ? ಉಪರಾಗ ಶಾಂತಿ ಅಂತಿದೆ. ಆ ಉಪರಾಗ ಶಾಂತಿ ಎಲ್ಲರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಗೊತ್ತಿದ್ದಂತಹ ಪುರೋಹಿತರ ಮುಖಾಂತರದ ವ್ಯವಸ್ಥೆ ಸ್ಥಿತಿಯಲ್ಲಿ ಮಾಡಿಸಬೇಕು. ಅಂತಹ ಪುರೋಹಿತರುಗಳು ಗೊತ್ತಿದ್ರೆ ಅವರನ್ನು ಮನೆಗೆ ಕರೆಸಿ ಆ ಉಪರಾಗ ಶಾಂತಿ ಗ್ರಹಣ ಕಾಲದಲ್ಲಿ ಮಾಡುವಂತಹ ಒಂದು ಹೋಮ ಹವನ ಅಂತಹದ್ದನ್ನು ಮಾಡಬಹುದಾಗಿರ್ತದೆ ಮನೆಯಲ್ಲಿ ಅನುಕೂಲ ಇದ್ದವರು. ಅದಲ್ಲದಿದ್ರೂ ಒಂದನೆಯದು ಈ ಜಪತಪಾನುಷ್ಠಾನ ಅತ್ಯಂತ ಪ್ರಮುಖ ಆಗ್ತದೆ. ಈಶ್ವರನ, ಗೌರಿಯ, ದುರ್ಗೆಯ ಅಥವಾ ಸ್ತ್ರೀ ಶಕ್ತಿಯ ಜಪ, ಹೌದು, ರುದ್ರನ ವಿಭಿನ್ನ ರೂಪದ ಯಾವುದೇ ದೇವರುಗಳ ಜಪತಪ ಅನುಷ್ಠಾನ ಇದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ನವಗ್ರಹರದಂತ ಜಪವನ್ನು ಮಾಡುವುದು ಒಳ್ಳೆಯದಾಗ್ತದೆ. ರಾಹುಗ್ರಸ್ತ ಆದಂದ್ರೆ ರಾಹುಕಾರಕನಾದಂಥ ನಾಗನ ಜಪತಪಾನುಷ್ಠಾನವು ಪ್ರಯೋಜನಕ್ಕೆ ಪರಿಸ್ಥಿತಿಗೆ ಬರ್ತದೆ. ಹಾಗಾದ್ರಿಂದ ಮತ್ತೆ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ, ಮತ್ತೆ ಶತಭಿಷ ನಕ್ಷತ್ರದಲ್ಲಿ, ಪೂರ್ವಭದ್ರ ನಕ್ಷತ್ರದಲ್ಲಿ, ಉತ್ತರಭದ್ರ ನಕ್ಷತ್ರದಲ್ಲಿ, ಪುನರುಸು ನಕ್ಷತ್ರದವರಿಗೆ, ವಿಶಾಖ ನಕ್ಷತ್ರದವರಿಗೆ ಇದೆಲ್ಲ ದೋಷ ಇರುವುದಿಲ್ಲ. ಆ ನಕ್ಷತ್ರಗಳಿಗೆ ಪರಿಣಾಮ ಎಲ್ಲ ಉಂಟಾಗುವುದರಿಂದ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಜಪಗಳು, ದೇವತಾ ಜಪಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದಲೂ ಪ್ರಯೋಜನದ ಸ್ಥಿತಿ ಬರ್ತದೆ. ಆಲ್ ರೈಟ್.